ನಮಸ್ಕಾರ, ಚಿಟ್ಟೆ ಹೆಜ್ಜೆಗೆ ಸ್ವಾಗತ. ಬೆಂಕಿನ ನೋಡಿದರೆ ಜಯಂತ್ಗೆ ಭಯ ಯಾಕೆ ಗೊತ್ತಾ? ಆಶ್ರಮದಲ್ಲಿ ಇರುವ ಫಾದರ್ ಜಯಂತ್ನ ನೋಡಿ ಹೆದರಿದ್ದು ನೋಡಿದರೆ ಗೊತ್ತಾಗುತ್ತೆ ಜಯಂತ್ ರವರು ಬಾಲ್ಯದಿಂದಲೇ ಒಂಥರ ಸೈಕೋ ವ್ಯಕ್ತಿ ಅಂತ. ನಮ್ಮ ಅನಿಸಿಕೆಯ ಪ್ರಕಾರ ಬಾಲ್ಯದಲ್ಲಿ ಜಯಂತ್ ಆಶ್ರಮದಲ್ಲಿರುವ ಬಾಲಕನ ಸಾವಿಗೆ ಕಾರಣವಾಗಿರಬಹುದು. ಆ ಘಟನೆ ನೋಡಿದ ಶಾಕ್ಗೆ ಬೆಂಕಿಗೆ ಮಾತು ನಿಂತಿರಬಹುದು. ಇಲ್ಲ, ಬಾಲ್ಯದಿಂದಲೇ ತುಂಬಾನೇ ಪೊಸೆಸಿವ್ ಆಗಿರುವ ಜಯಂತ್ ತನ್ನ ಪ್ರಾಣ ಸ್ನೇಹಿತನಾದ ಬೆಂಕಿ ತನಗಿಂತ ಜಾಸ್ತಿ ಬೇರೆಯವರ ಜೊತೆ ಕ್ಲೋಸ್ ಆಗಿದ್ದಾನೆ ಎಂಬ ಕಾರಣಕ್ಕೆ ಆತನನ್ನು ಮೇಲಿಂದ ಕೆಳಗೆ ತಳ್ಳಿರಬಹುದು. ಆ ಶಾಕ್ಗೆ ಬೆಂಕಿಗೆ ಮಾತು ನಿಂತಿರಬಹುದು. ಇನ್ನು ಲಕ್ಷ್ಮಿ ಮನೆಯಲ್ಲಿರುವ ಬೆಂಕಿ ನಾನು ಆತನ ಬಾಲ್ಯದ ಸ್ನೇಹಿತ ಅಂತ ಗೊತ್ತಾಗಿ ಇಲ್ಲಿ ಬಾಲ್ಯದ ರಹಸ್ಯ ಮನೆಯವರಿಗೆ ಹೇಳುತ್ತಾನೆ ಎಂಬ ಭಯದಲ್ಲಿ ಜಯಂತ್ ರವರು ಬೆಂಕಿಗೆ ತೊಂದರೆ ಕೊಡುವ ಸಾಧ್ಯತೆ ಇದೆ. ಇಲ್ಲ ಅಂದರೆ ಜಾನುನ ಲಕ್ಷ್ಮಿ ಮನೆಯವರಿಂದ ಯಾವುದಾದ್ರು ಕಾರಣ ಮಾಡಿ ದೂರ ಮಾಡುವ ಸಾಧ್ಯತೆ ಇದೆ. ಇದರ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಲಕ್ಷ್ಮೀ ನಿವಾಸ ನಿಮ್ಮ ನೆಚ್ಚಿನ ಧಾರಾವಾಹಿಯಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.